ನಾವು ದಾವಣಗೆರೆಗೆ ಹೋಗಿದ್ವಿ. ದಾವಣಗೆರೆಯಿಂದ ಆಮೇಲೆ ಶಿವಮೊಗ್ಗಕ್ಕೆ ಹೋಗಿದ್ವಿ. ಅಲ್ಲಿಂದ ಉಡುಪಿಗೆ ಹೋದ್ವಿ. ಅಲ್ಲಿಗೆ ಸಾಧ್ಯ ಆಗಲಿಲ್ಲ. ನಮಗೆ ವಾಂತಿ ಆಗ್ತಿತ್ತು. ತಿಂದಿದ್ದ ನೀರು ತಿಂದಂಗೆ, ಕುಡ್ದಿದ್ದ ನೀರು ಕುಡ್ದಂಗೆ. ಆಮೇಲೆ ಊಟ ಸಹ ಏರಲ್ಲ, ಎದೆ ಉರಿ ಜಾಸ್ತಿ, ಒಂಥರ ಜೇನು ಹಿಡ್ದ ಕಡ್ದಂಗೆ ಆಗುತ್ತೆ. ಬೆಂಕಿಗೆ ಹೆಂಗೆ ನಿಲ್ಲುತ್ತೀವಿ ಹಂಗಾಗುತ್ತೆ ಅದು. ಒಂದು ಸ್ವಲ್ಪ ಬಿಸಿಲಿಗೆ ಹೋದ್ರೆ ವೈಬ್ರೇಷನ್ ಆಗಿ ಪ್ರಾಣ ಹೋದಂಗೆ ಆಗುತ್ತೆ. ಯಾಕಾರ ಇದೀವಪ್ಪ, ದೇವ್ರೆ ತಗೊಂಡಾರ ಹೋಗ್ಬಾರ್ದು ಅನ್ನಂಗೆ ಆಗುತ್ತೆ. ನಾವು ಚೆನ್ನಾಗಿದ್ವಿ. ಆವಾಗ ಒಂದು ಸ್ವಲ್ಪ ಸುಸ್ತಾಗೋದು, ಊಟ ಸೇರ್ತಿದ್ದಿಲ್ಲ, ಕಣ್ಣು ಮುಬ್ಬು, ಆಮೇಲೆ ವಾಂತಿ ಆಗೋದು, ಕೈಕಾಲೆಲ್ಲ ಸುಸ್ತು. ಏನು ಮಾಡ್ಕೊಳನಪ್ಪ, ಏನು ಬಿಡೋಣಪ್ಪ ಅನ್ನಂಗೆ ಆಗೋದು. ಎಲ್ಲಿ ಸಿಕ್ಬಾರ್ದು, ಎಲ್ಲಿ ಸಿಗಂಗಿಲ್ಲ ನಮ್ಮ ಅಣ್ಣ ನನ್ನ ಕಾಯ್ಕೊಂಡು ಕುಂತ್ಕೊಂಡಿತ್ತು. ಅದರಲ್ಲಿ ಒಂದೇ ಪಥ್ಯವಿದ್ದೀನಿ. ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ, ಒಂದು ಟೊಮೆಟೊ ಹಣ್ಣು, ಇಷ್ಟು ಬೇಳೆ ತಿಂದರೆ ಹೀಟು. ಬರೀ ಹೆಸರು ಕಾಳೆ ಕುದಿಸಿದ್ರೆ ಅದು ತಿನ್ನಬೇಕು. ಮುದ್ದೆ ಅನ್ನ. ಮೊಸರು ತಿಂದರೆ ಹುಳಿ ಅಂತ ಬಟ್ ಜಾಸ್ತಿ ಆಗುತ್ತೆ, ಹಿಂಗಾಗುತ್ತೆ. ಇವಾಗ ಚೆನ್ನಾಗಿದ್ದೀವಿ. ಊಟ ಹಸುವಾಗುತ್ತೆ, ಆಮೇಲೆ ವಾಂತಿ ಕಡಿಮೆ ನಿಲ್ಲುತ್ತೆ, ಸುಸ್ತಾಗೋದು ನಿಲ್ಲುತ್ತೆ, ಮತ್ತು ಚೆನ್ನಾಗಿ ಆರೋಗ್ಯ ಚೆನ್ನಾಗಾಗುತ್ತೆ.